ಕಳೆದ ತಿಂಗಳಷ್ಟೇ ಅಶ್ವಿನಿ ರಮಾಕಾಂತ್ ಅವರ ಮಂಗಳೂರಿನ ಮನೆಯಲ್ಲಿ ಎಸಿ ಸ್ಫೋಟಗೊಂಡ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ವಿಡಿಯೋಗಳನ್ನ ಎಲ್ಲರೂ ನೋಡಿರ್ತೀರ. ಅಂತಹದೇ ಒಂದು ಘಟನೆ ಕಾರ್ಕಳದ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಳೆದ ಒಂದು ತಿಂಗಳಲ್ಲಿ ಮಂಗಳೂರಿನಲ್ಲಿ ನಡೆದ ವಿಚಾರಗಳು ಎಲ್ರಿಗೂ ಗೊತ್ತೇ ಇದೆ. ಅಶ್ವಿನಿ ರಮಾಕಾಂತ್ ಅವರ ಮನೆಯಲ್ಲಿ ಎಸಿ ಸ್ಫೋಟಗೊಂಡು ಇಬ್ಬರು ಆ ಒಂದು ಮನೆಯಲ್ಲೇ ಮೃತಪಟ್ಟಿದ್ರೆ, ಮಕ್ಕಳು ಪವಾಡ ಸದೃಶವಾಗಿ ಪಾರಾಗಿದ್ದರು. ಆ ಒಂದು ವಿಚಾರದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿತ್ತು. ಮಾತ್ರವಲ್ಲ, ಆ ಒಂದು ಎಸಿ ಸ್ಫೋಟದ ಬಗ್ಗೆ ಕೆಲವೊಂದು ಊಹಾಪೋಹಗಳು ಕೂಡ ಎದ್ದು ಬಂದಿದ್ದವು. ಅದೇ ರೀತಿಯಲ್ಲಿ ನಿನ್ನೆ ದಿನ ಕಾರ್ಕಳ ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಆ ಒಂದು ವಿಚಾರದಲ್ಲಿ ನೋಡಿದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತವೇ ತಪ್ಪಿ ಹೋಗಿದೆ ಅಂತಾನೆ ನಾವು ಹೇಳ್ಬೋದು. ಅಪಾರ್ಟ್ಮೆಂಟ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮಹಿಳೆಯೊಬ್ಬರು ಗಾಯಗೊಂಡ ಆಘಾತಕಾರಿ ಘಟನೆ ಕಾರ್ಕಳದ ಪುಲ್ಕೇರಿ ಬೈಪಾಸ್ ಬಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಶನಿವಾರ ತಡರಾತ್ರಿ ಸಂಭವಿಸಿದೆ. ಅಡುಗೆ ಮನೆಯ ಹೊರಗಡೆಯ ಲಾಂಜ್ನಲ್ಲಿ ಇರಿಸಲಾಗಿದ್ದ ಹೊಸ ಗ್ಯಾಸ್ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡಿದೆ. ಆ ಒಂದು ಸ್ಫೋಟದ ಪರಿಣಾಮವಾಗಿ ಅಡುಗೆ ಮನೆ ಛಿದ್ರವಾಗಿದ್ದು, ಸುತ್ತಮುತ್ತಲಿನ ಅಪಾರ್ಟ್ಮೆಂಟಿನ ಮನೆಗಳಿಗೂ ಬೆಂಕಿ ಹರಡಿಕೊಂಡಿದ್ದು, ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಯ ಕಿಟಕಿ ಬಾಗಿಲುಗಳಿಗೂ ಹಾನಿಯಾಗಿದೆ. ಫುಡ್ ಬಾಸ್ಕೆಟ್ ಸೂಪರ್ ಮಾರ್ಕೆಟ್ನ 4ನೇ ಮಹಡಿಯಲ್ಲಿ ಶನಿವಾರ ರಾತ್ರಿ 11:30ಕ್ಕೆ ಸರಿಯಾಗಿ ಈ ದುರಂತ ಸಂಭವಿಸಿದ್ದು, ಸ್ಫೋಟದಿಂದ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸಿಲಿಂಡರ್ ಮಾತ್ರ ಛಿದ್ರಗೊಂಡಿದೆ. ಈ ಸ್ಫೋಟಕ್ಕೆ ಸಿಲಿಂಡರ್ನಲ್ಲಿ ಸಣ್ಣ ಪ್ರಮಾಣದ ಗ್ಯಾಸ್ ಸೋರಿಕೆ ಕಾರಣ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಕಾರ್ಕಳ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿ ಕಟ್ಟಡಕ್ಕೆ ವ್ಯಾಪಿಸಿದ್ದ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಸ್ಥಳೀಯರು ಆ ಒಂದು ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕದ ಠಾಣಾಧಿಕಾರಿ ಆಲ್ಬರ್ಟ್ ಮೋನಿಸ್, ಸಿಬ್ಬಂದಿಗಳಾದ ಅಚ್ಯುತ್ ಕರ್ಕೇರ, ಸುರೇಶ್ ಕುಮಾರ್, ಜಯಮೂಲ್ಯ, ನಿತ್ಯಾನಂದ, ರವಿಚಂದರ್ ಮುಂತಾದವರು ಭಾಗವಹಿಸಿದ್ರು. ಸ್ನೇಹಿತರೆ, ಈ ಒಂದು ಮಳೆಗಾಲದಲ್ಲಿ ಎಲ್ಲಾ ಮನೆಗಳಲ್ಲೂ ಎಷ್ಟೇ ಸುರಕ್ಷತೆಯನ್ನ ಮಾಡಿದ್ರು ಒಂದಲ್ಲ ಒಂದು ಅನಾಹುತಗಳು ಇವತ್ತು ನಡೀತಾನೆ ಇದೆ. ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಅಶ್ವಿನಿ ರಮಾಕಾಂತ್ ಅವರ ಮನೆ ಸ್ಫೋಟಗೊಂಡಂತಹ ಒಂದು ವಿಚಾರದಲ್ಲಿ ಎಸಿ ಸ್ಫೋಟವೇ ಎನ್ನುವಂತಹ ಒಂದು ಊಹಾಪೋಹಗಳು ಕೂಡ ಅಲ್ಲಿ ಕ್ರಿಯೇಟ್ ಆಗಿದ್ದು, ಅಲ್ಲಿ 2 ಮರಣದ ನಂತರ ಮಕ್ಕಳು ಕಿಟಕಿ ಓಪನ್ ಮಾಡಿ ಅಲ್ಲಿಂದ ಬಚಾವಾಗಿದ್ರು ಅನ್ನೋಂತಹ ಒಂದು ವಿಚಾರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ತರಂಗವಾಗಿತ್ತು. ಅದೇ ರೀತಿಯಲ್ಲಿ ಅಂತಹದೇ ಒಂದು ದೊಡ್ಡ ಅನಾಹುತದಿಂದ ನಿನ್ನೆ ದಿನ ಕಾರ್ಕಳದಲ್ಲಿ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ನಮ್ಮ ಮನೆಯಲ್ಲಿ ಸುರಕ್ಷಿತರಾಗಿರೋಣ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿರೋಣ. ಮಳೆಯ ಕಾಲದಲ್ಲಿ ಹಲವಾರು ಅನಾಹುತಗಳಿಗೆ ದಾರಿ ಇದೆ. ಸೊ ಅದರಿಂದಾಗಿ ಎಲ್ಲ ಅನಾಹುತಗಳನ್ನ ನಾವು ಕಾಣುವುದಕ್ಕಿಂತಲೂ ಮೊದಲು ಎಚ್ಚೆತ್ತುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.